ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ರು ವೈಶಾಖ್ ಉಪಾಧ್ಯಾಯ್. ಈ ಕೇಸ್ನಲ್ಲಿ ಬಂಧನವಾಗಿದ್ದಂಥ ವೈಶಾಖ್ ಉಪಾಧ್ಯಾಯ್ HL ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತಲ್ಲ, ಅರವಿಂದ್ ರೆಡ್ಡಿ ಅವ್ರಿಗೆ ಬೆದರಿಕೆ ಹಾಕಿದ್ರು ವೈಶಾಖ್ ಉಪಾಧ್ಯಾಯ್. ಈ ಕೇಸ್ನಲ್ಲಿ ಬಂಧನಕ್ಕೆ ಒಳಗಾಗಿದ್ರು. ಬೆದರಿಕೆ ಹಾಕಿದಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ದಾಖಲಾಗಿದ್ದ ಪ್ರಕರಣ. ಉದ್ಯಮಿ ಅರವಿಂದ್ ರೆಡ್ಡಿಗೆ ಬೆದರಿಕೆ ಹಾಕಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ವಿದ್ಯಾ, ವೈಶಾಖ್ ಉಪಾಧ್ಯಾಯ್ ಈಗ ನೇಣಿಗೆ ಶರಣಾಗಿದ್ದಾರೆ. ಅವರ ವಿರುದ್ಧ ಬೆದರಿಕೆಯ ಪ್ರಕರಣ ಕೂಡ ದಾಖಲಾಗಿತ್ತು. ಇಷ್ಟು ಈಗ ಬೇಸಿಕ್ ಆಗಿ ಸಿಗ್ತಾರೋ ಅಂತ ಉತ್ತರ. ಇದನ್ನ ಹೊರತುಪಡಿಸಿ ಅಪ್ಡೇಟ್ ಹೇಳೋದಾದ್ರೆ ಮಧುಸೂದನ್, ಕೃಷಿ ತಾಪಂಡ ಹಾಗೆ ಉದ್ಯಮಿ ನಿರ್ಮಾಪಕರಾಗಿರುವಂತಹ ಅರವಿಂದ್ ರೆಡ್ಡಿ ಅವರ ಮಧ್ಯೆ ಆದಂತಹ ಒಂದು ಕಾಂಟ್ರವರ್ಸಿ ಬಹುಶಃ ಕರ್ನಾಟಕದ ಜನ ಅದನ್ನ ಮರ್ತಿರ್ಲಿಕ್ಕಿಲ್ಲ. ಯಾಕಂದ್ರೆ ಅದು ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪ ಪ್ರತ್ಯಾರೋಪಗಳೆಲ್ಲ ಆಗಿತ್ತು. ಖುದ್ದು ಕೃಷಿ ತಾಪಂಡ ಅವರು ಆ ಟೈಮ್ನಲ್ಲಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು. ಅರವಿಂದ್ ರೆಡ್ಡಿ ವಿರುದ್ಧ ಅವರು ಹೆರಾಸ್ಮೆಂಟ್ ಕೇಸನ್ನ ದಾಖಲು ಮಾಡಿದ್ರು. ನನಗೆ ಹಿಂಸೆ ಕೊಟ್ಟಿದ್ದಾರೆ, ಜೀವನ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಈ ರೀತಿಯಾದಂತಹ ಆರೋಪಗಳೆಲ್ಲ ಇತ್ತು. ಅದೇ ಸಂದರ್ಭದಲ್ಲಿ ಆ ಕಂಪ್ಲೇಂಟ್ ಕಾಪಿನಲ್ಲಿ ವೈಶಾಖ್ ಬಗ್ಗೆ ಉಲ್ಲೇಖ ಇತ್ತು. ವೈಶಾಖ್ ನನ್ನ ಸ್ನೇಹಿತ ಅಂತ ಉಲ್ಲೇಖ ಮಾಡಲಾಗಿತ್ತು. ವೈಶಾಖ್ ಜೊತೆಗೆ ವೈಶಾಖ್ ಒಬ್ಬ ಮದುವೆಯಾಗಿದ್ದಂತಹ ವ್ಯಕ್ತಿ. ಆತ ಈಕೆ ಹಾಗೆ ಇವರಿಬ್ರು ವೈಶಾಖ್ ಹಾಗೆಯೇ ಕೃಷಿ ತಾಪಂಡ ಅವರು ಜೊತೆಗಿರುವಂತಹ ಫೋಟೋಸ್ನ ವೈಶಾಖ್ನ ಪತ್ನಿಗೆಲ್ಲ ಕಳುಹಿಸಿ ಮತ್ತೋರ್ವನಕ್ಕೆ ಹೆಸರು ಕೂಡ ಅದರಲ್ಲಿ ಉಲ್ಲೇಖ ಆಗಿತ್ತು. ಈ ರೀತಿ ಬಹಳ ದೊಡ್ಡ ಒಂದು ಎಪಿಸೋಡ್ ಆಗಿತ್ತು. ಆ ನಂತರ ಅರವಿಂದ್ ರೆಡ್ಡಿ ಅವ್ರನ್ನ ಒಂದ್ಸಲ ಸ್ಟೇಷನ್ಗೆಲ್ಲ ಕರೆಸಲಾಗುತ್ತೆ, ಬಂಧನ ಮಾಡಲಾಗುತ್ತೆ. ಹೊರಗಡೆ ಬಂದಂತ ಅರವಿಂದ್ ರೆಡ್ಡಿ ವೈಶಾಖ್ ಹೆಸರನ್ನ ಉಲ್ಲೇಖ ಮಾಡಿ ಆರೋಪ ಮಾಡ್ತಾರೆ. ಇವರಿಬ್ರು ರಿಲೇಶನ್ಶಿಪ್ ನಲ್ಲಿ ಇದ್ರು ಅಂತ ಹೇಳಿ ಸಾಕಷ್ಟು ಆರೋಪಗಳನ್ನ ಮಾಡ್ತಾರೆ. ಈ ಎಲ್ಲ ಆರೋಪಗಳ ನಂತರದಲ್ಲೂ ಕೃಷಿ ತಾಪಂಡ ಅವರು ಮಾತನಾಡುವಂತಹ ಟೈಮ್ನಲ್ಲಿ ಇಲ್ಲ, ಆತ ನನಗೆ ಸ್ನೇಹಿತ ಮಾತ್ರ ಅನ್ನುವಂತಹ ಕನ್ಫರ್ಮೇಶನ್ ಎಲ್ಲ ಕೊಟ್ಟಿದ್ರು. ಆದ್ರೆ ಇವತ್ತಾಗಿರುವಂತಹ ಘಟನೆ ನಿಜಕ್ಕೂ ಶಾಕಿಂಗ್ ಅನ್ನಿಸ್ತಾ ಇದೆ ಮಧುಸೂದನ್. ಯಾಕಂದ್ರೆ ಕೃಷಿ ತಾಪಂಡ ಅವರು ಬಾಡಿಗೆಗೆ ಇದ್ದಂತಹ ಅಪಾರ್ಟ್ಮೆಂಟ್ ನಲ್ಲೇ ರೀಸೆಂಟ್ ಆಗಿ ಕೃಷಿ ತಾಪಂಡ ಅವರು ಅದೊಂದು ಎಪಿಸೋಡ್ ಇಂದ ಅದೊಂದು ಟ್ರಾಮಾದಿಂದ ಹೊರಗಡೆ ಬರೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನುವಂತಹ ಹಲವು ಸಂದರ್ಶನಗಳನ್ನ ಅವ್ರು ನೀಡಿದ್ದನ್ನ ಗಮನಿಸಿರಬಹುದು. ನಾನು ಅದನ್ನ ಆ ನೋವನ್ನ ಮರೆಯೋದಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಅನ್ನೋದನ್ನೆಲ್ಲ ಹೇಳಿದ್ರು. ಯಾಕಂದ್ರೆ ಮೊದಲೇ ಕೆಲಸಗಳು ಸಿಗ್ತಾ ಇಲ್ಲ ನನಗೆ, ಈ ರೀತಿಯಾದಂತಹ ದುಃಖಗಳನ್ನೆಲ್ಲ ಕೃಷಿ ತಾಪಂಡ ಅವ್ರು ಹೇಳ್ಕೊಂಡಿದ್ರು. ಹೀಗೆಲ್ಲ ಇರುವಂತಹ ಟೈಮ್ನಲ್ಲೇ ರೀಸೆಂಟ್ ಆಗಿ ರೀಲ್ಸ್ ಗಳಲ್ಲಿ ಆಕ್ಟಿವ್ ಆಗಿದ್ರು ಅಥವಾ ವಿಡಿಯೋ ಶೂಟ್ ಗಳಲ್ಲಿ ಆಕ್ಟಿವ್ ಆಗಿದ್ರು. ಹೀಗಿರುವಾಗಲೇ ಈ ಒಂದು ವಾರದಲ್ಲಿ ಅವರ ಅಪಾರ್ಟ್ಮೆಂಟ್ ನಲ್ಲಿ ಇಲ್ಲದೆ ಇದ್ದಂತಹ ಟೈಮ್ನಲ್ಲಿ ವೈಶಾಖ್, ಆವತ್ತು ಸದ್ದು ಮಾಡಿದ್ದಂತಹ ಹೆಸರು ವೈಶಾಖ್, ಆ ವೈಶಾಖ್ ಈಗ ಸೂಸೈಡ್ ಮಾಡ್ಕೊಂಡಿರೋದು ಯಾವ ಕಾರಣಕ್ಕಾಗಿ ಅನ್ನೋದು ಪ್ರಶ್ನೆ. ಆತ ಹಾಗೆ ಆತನ ಪತ್ನಿಯ ನಡುವೆ ಆದಂತಹ ಜಗಳದ ಕಾರಣಕ್ಕ ಅಥವಾ ಬೇರೆನಾದ್ರೂ ಕಾರಣಗಳಿದ್ಯಾ? ಬೇರೆ ಯಾವ್ದಾದ್ರೂ ಬೆದರಿಕೆ, ಬೇರೆ ಯಾವ್ದಾದ್ರೂ ಒತ್ತಡ ವೈಶಾಖ್ ಮೇಲಿತ್ತ? ಅಥವಾ ಕೃಷಿ ತಾಪಂಡ ಹಾಗೆ ವೈಶಾಖ್ ಅವರ ಸ್ನೇಹದಲ್ಲಿ ಏನಾದ್ರೂ ಆಯ್ತಾ? ಇದೆಲ್ಲವೂ ಕೂಡ ಪ್ರಶ್ನೆಗಳೇ ಮಧುಸೂದನ್ ಈಗ. ಯಾಕಂದ್ರೆ ಸೂಸೈಡ್ ಮಾಡ್ಕೊಂಡಿದ್ದಾರೆ, ಡೆತ್ ನೋಟ್ ಸಿಕ್ಕಿದ್ಯೋ ಇಲ್ಲೋ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಇಲ್ಲ. ಹೀಗಾಗಿ ಅದು ಕೂಡ ಕೃಷಿ ತಾಪಂಡ ಅವರು ಇದ್ದಂತಹ ಮನೆಯಲ್ಲೇ ಸೂಸೈಡ್ ಮಾಡ್ಕೋತಾರೆ ಅಂತಂದ್ರೆ ಇಂತಹ ಹಲವು ಪ್ರಶ್ನೆಗಳಿದ್ದಾವೆ. ಪೊಲೀಸರ ತನಿಖೆ ವೈಶಾಖ್ ನಟಿಯ ಮನೆಯಲ್ಲಿ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅನ್ನುವಂತಹ ಪ್ರಶ್ನೆಗೆ ಇನ್ನಷ್ಟೇ ಉತ್ತರವನ್ನ ಕೊಡಬೇಕಾಗಿದೆ ಮಧುಸೂದನ್. ವಿದ್ಯಾ, ನೀವು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಈಗ ಅರವಿಂದ್ ರೆಡ್ಡಿ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವೈಶಾಖ್ ಮತ್ತೆ ಕೃಷಿ ತಾಪಂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ರು ಅನ್ನೋ ಆರೋಪವನ್ನ ಅರವಿಂದ್ ರೆಡ್ಡಿ ಮಾಡಿದ್ರು ಅಂತ. ಇದರ ಮುಂದುವರೆದ ಭಾಗವಾಗಿ ವೈಶಾಖ್ ಉಪಾಧ್ಯಾಯ ಅವರ ಕುಟುಂಬಸ್ಥರು ಕೃಷಿ ತಾಪಂಡ ಅವ್ರನ್ನ ವಿಚಾರಿಸೋದಾಗ್ಲಿ, ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮಾಡೋದಾಗ್ಲಿ ಏನಾದರೂ ಮಾಡಿದ್ರಾ? ಈಗ ಸ್ಥಳಕ್ಕೆ ವೈಶಾಖ್ ಉಪಾಧ್ಯಾಯ ಅವರ ಕುಟುಂಬಸ್ಥರು ಬಂದಿದ್ದಾರಾ? ಇದಕ್ಕೆ ಇದು ಒಂದೇ ಆಯಾಮನ ಅಥವಾ ಬೇರೆ ಯಾವ್ದಾದ್ರು ಆಯಾಮ ಇದೆ ಅಂತ ಅನ್ಸುತ್ತಾ ಮೇಲ್ನೋಟಕ್ಕೆ? ವೈಶಾಖ್ ಕುಟುಂಬಸ್ಥರು ಬಂದಿದ್ದಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಆಲ್ರೆಡಿ ಸ್ಪಾಟ್ ನಲ್ಲಿ ಇದ್ದಾರೆ, ಈ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನದಲ್ಲಿದ್ದಾರೆ. ಬಟ್ ಆಗ್ಲೇ ನೀವು ಮತ್ತೊಂದು ಪ್ರಶ್ನೆಯನ್ನ ಕೇಳಿದ್ರು, ವೈಶಾಖ್ ಕುಟುಂಬ ಇದನ್ನ ಪ್ರಶ್ನೆ ಮಾಡಿತ್ತಾ ಅಂತ ಹೇಳಿ. ಹೌದು, ಪ್ರಶ್ನೆ ಮಾಡಿತ್ತು. ಆ ಕಂಪ್ಲೇಂಟ್ ಕಾಪಿನಲ್ಲೇ ಇದು ಉಲ್ಲೇಖ ಆಗಿತ್ತು. ಅಂದ್ರೆ ಆ ಕಂಪ್ಲೇಂಟ್ ಕಾಪಿನಲ್ಲಿ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿತ್ತು, ಕೃಷಿ ತಾಪಂಡ ಹಾಗೆ ವೈಶಾಖ್ ಮಧ್ಯೆ ಸಂಬಂಧ ಇದೆ, ಅವರಿಬ್ಬರ ಮಧ್ಯೆ ಏನೋ ರಿಲೇಶನ್ಶಿಪ್ ಇದೆ ಅಂತ ಹೇಳಿ. ಖುದ್ದು ವೈಶಾಖ್ ಅವರ ಪತ್ನಿಯ ಮನೆಗೆ ಚೀಟಿಗಳನ್ನ ಎಸೆಯೋದು, ಈ ತರ ಎಲ್ಲ ಅರವಿಂದ್ ರೆಡ್ಡಿ ಮಾಡ್ತಾ ಇದ್ರು ಅನ್ನುವಂತಹ ಆರೋಪವನ್ನ ಆವತ್ತು ತಮ್ಮ ಕಂಪ್ಲೇಂಟ್ ಕಾಪಿಯಲ್ಲಿ ಕೃಷಿ ತಾಪಂಡ ಅವರು ಮಾಡಿರ್ತಾರೆ. ಅಂದ್ರೆ
ಅರಿವಿತ್ತು ಇವರಿಬ್ಬರ ಮಧ್ಯದ ಸಂಬಂಧ ಅಥವಾ ಇವರಿಬ್ಬರ ಸ್ನೇಹದಕ್ಕೆ ಸಂಬಂಧಪಟ್ಟ ಹಾಗೆ ಅದೇನು ಆಕ್ಷೇಪಣೆಗಳಿದೆಯೋ ಅದೆಲ್ಲವೂ ಕೂಡ ವೈಶಾಖ್ ಪತ್ನಿಯ ಗಮನದಲ್ಲಿತ್ತು ಅನ್ನೋದು ಇದರಿಂದ ಬಹಳ ಸ್ಪಷ್ಟವಾಗ್ತಾ ಇದೆ. ಆ ಟೈಮ್ನಲ್ಲಿ ಮತ್ತೋರ್ವ ನಟಿಯ ಬಗ್ಗೆಯೂ ಕೂಡ ಅದರಲ್ಲಿ ಉಲ್ಲೇಖ ಆಯಿತು. ಆ ನಟಿ ಎಲ್ಲೋ ಫ್ಲೈಟ್ ನಲ್ಲಿ ಇವರಿಬ್ರು ಹೋಗುವಂತಹ ಟೈಮ್ನಲ್ಲಿ ಫೋಟೋಗಳನ್ನ ತೆಗೆದು ವೈಶಾಖ್ ಪತ್ನಿಗೆ ಕಳುಹಿಸಿದ್ರು. ಆ ಮೂಲಕ ವೈಶಾಖ್ ಪತ್ನಿಯ ಸಂಬಂಧದಲ್ಲಿ ಬಿರುಕು ಮೂಡಿಸುವಂತಹ ಪ್ರಯತ್ನ ಆಗಿತ್ತು. ಈ ರೀತಿ ನಮಗೆ ಟಾರ್ಚರ್ ಮಾಡಿದ್ದಾರೆ, ಸಂಬಂಧವನ್ನ ಕಟ್ಟಿದ್ದಾರೆ, ಈ ರೀತಿಯಾದಂತಹ ವಿಚಾರಗಳನ್ನ ಖುದ್ದು ಕೃಷಿತಾ ಪಂಡ್ ಅವರು ತಮ್ಮ ಕಂಪ್ಲೇಂಟ್ ಕಾಪಿನಲ್ಲಿ ಉಲ್ಲೇಖ ಮಾಡಿದ್ರು. ಅದಾದ ನಂತರ ಅರವಿಂದ್ ರೆಡ್ಡಿ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆಗಿ ಹೊರಗಡೆ ಬಂದಂತಹ ನಂತರದಲ್ಲಿ ಅವರು ವೈಶಾಖ್ ಹಾಗೆ ಕೃಷಿತಾ ಪಂಡ ಅವರ ನಡುವಿನ ಸಂಬಂಧದ ಬಗ್ಗೆ ಇನ್ನು ಬೇರೆ ಬೇರೆ ರೀತಿಯಾದಂತಹ ಆರೋಪಗಳನ್ನ ಮಾಡಿದ್ರು. ಈ ಎಲ್ಲ ಆರೋಪಗಳ ಮಧ್ಯೆ ಇವತ್ತು ವೈಶಾಖ್ ಅದೇ ಕೃಷಿತಾ ಪಂಡ ಅವರು ಬಾಡಿಗೆಗಿದ್ದಂತಹ ಆ ಅಪಾರ್ಟ್ಮೆಂಟ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರೋದಿದೆಯಲ್ಲ, ಎಲ್ಲೋ ಒಂದ್ ಕಡೆ ಹಲವು ಅನುಮಾನಗಳನ್ನ ಮೂಡಿಸ್ತಾ ಇದೆ. ನಾವು ಇದೇ ಕಾರಣಕ್ಕೆ ಅಂತ ಹೇಳೋದಕ್ಕೆ ಖಂಡಿತ ಸಾಧ್ಯ ಇಲ್ಲ, ಅದು ನಮ್ಮ ಕೆಲಸನೂ ಅಲ್ಲ. ಅದನ್ನ ತನಿಖಾಧಿಕಾರಿಗಳು ಮಾಡಬೇಕು. ಏನಾದ್ರೂ ಡೆತ್ ನೋಟ್ ಸಿಕ್ಕಿದ್ಯಾ ಅಂತ ಚೆಕ್ ಮಾಡಬೇಕು, ಕೃಷಿತಾ ಪಂಡ ಅವ್ರನ್ನ ವಿಚಾರಣೆ ಮಾಡಬೇಕು, ಜೊತೆಗೆ ವೈಶಾಖ್ ಮನೆಯವ್ರನ್ನ ವಿಚಾರಣೆ ಮಾಡಬೇಕು. ಅದಾದ ನಂತರ ಆತನ ಫೋನ್ ಡೀಟೇಲ್ಸ್ ಅಥವಾ ಆತನ ಕಾಲ್ ರೆಕಾರ್ಡ್ ಡೀಟೇಲ್ಸ್, ಆತನ ಮೆಸೇಜಸ್, ಟೆಕ್ನಿಕಲ್ ಎವಿಡೆನ್ಸ್ ಎಲ್ಲವನ್ನ ಕೂಡ ಪರಿಶೀಲನೆ ಮಾಡಬೇಕು. ಅದಾದ ನಂತರ ಬಹುಶಃ ವೈಶಾಖ್ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಬೆಳಕಿಗೆ ಬರಬಹುದು. ಬಟ್ ಈಗ ನಟಿಯ ಮನೆಯಲ್ಲೇ ಆತ ಆತ್ಮಹತ್ಯೆ ಮಾಡ್ಕೊಂಡಿರೋದು, ಆಕೆಯ ಜೊತೆಗೆ ಆತ ವಾಸ ಇದ್ರ, ಇಂಥದ್ದೊಂದು ಪ್ರಶ್ನೆಯನ್ನ ಮೂಡಿಸುತ್ತೆ. ಅವರಿಬ್ಬರ ಮಧ್ಯದಲ್ಲಿ ಆದಂತಹ ಬಿರುಕು ಇಂಥದ್ದೊಂದು ಘಟನೆಗೆ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ. ಧನ್ಯವಾದ ವಿದ್ಯಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.